ಅಯ್ಯೋ ಬೇಡ ಕಣವ ನೀನು ಮಾಡ್ಕೊಳ್ಳೋಣ. Hi friends, how are you? My wife is doing cooking. Oh, you see and enjoy. ಇವರು ನಮ್ಮ ಪೈಪು ಇವ್ರು ಮಾಡೋ ಅಡುಗೆನ ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಹಾಯ್ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ನನ್ನ ಹೆಸರು ಶಾಂತ ಅಂತ ಹೇಳಿ. ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಸ್ಪೆಷಲ್ ಅಡುಗೆ ಅಂತ ಅಂದರೆ ನನ್ನ ಮಗಳಿಗೆ ಇಷ್ಟ ಆಗಿರೋಂಥ ಅಡುಗೆ ಅಕ್ಕಿ ರೊಟ್ಟಿ. ಆಯಿತಾ, ಅಕ್ಕಿ ರೊಟ್ಟಿ ಯಾವಾಗೂ ಮಾಡಿಕೊಡ್ತಾಯಿದ್ದೆ. ತುಂಬ ಕಮ್ಮಿ ಆಗಿರೋದ್ರಿಂದ ಅವಳು ಯಾವಾಗೂ ಕೇಳ್ತಾ ಇರ್ತಾಳೆ. ಇವತ್ತು ಹೋಟೆಲ್ ರಜಾ ಇರೋದ್ರಿಂದ ಇವತ್ತು ಅಕ್ಕಿ ರೊಟ್ಟಿ ಮಾಡಿಕೊಡ್ತಾಯಿದ್ದೀನಿ. ನೀವು ನೋಡಿ, ಅದನ್ನು ನೋಡಿ ನಿಮ್ಮ ಮಕ್ಕಳಿಗೆ ಇಷ್ಟ ಆಗೋವಂಥ ಅಡುಗೆಗಳ್ನ ನೀವು ಫ್ರೀ ಇರೋ ಟೈಮ್ ಆಗ್ಬೋದು, ಇಲ್ಲ ಮನೇಲಿ ಮಕ್ಕಳಿಗೆ ಕೇಳುವಾಗ ಆಗ್ಬೋದು, ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಕ್ಕಿ ರೊಟ್ಟಿಗೆ ನೀರು ಕುದಿಯೋಕೆ ಇಡ್ತಾ ಇದ್ದೀನಿ. ಓಕೆನಾ? ಅಕ್ಕಿ ರೊಟ್ಟಿಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಅದಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಂಬಿಡಿ. ಈರುಳ್ಳಿ, ಇದರಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿದೆ, ಮತ್ತು ಇದು ಶುಂಠಿ, ಇದು ಹಸಿಮೆಣಸಿನ್ಕಾಯಿ. ಹಾಗೆ ಆದರೂ ಕಟ್ ಮಾಡ್ಬೋದು, ಇಲ್ಲ ಅದನ್ನು ಸ್ವಲ್ಪ ರಫಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಬೋದು. ಮತ್ತು ನೆಕ್ಸ್ಟು ಜೀರಿಗೆ ನೋಡಿ, 1-2 ಸ್ಪೂನಷ್ಟು ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು. ಆ ನೀರು ಕುದಿಯುವಾಗ ಇದನ್ನೆಲ್ಲ ಹಾಕಿ, ಆಮೇಲೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ, ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮುದ್ದೆ ಥರ ಮಾಡಿ ಆಮೇಲೆ ನಾನು ಹೇಗೆ ತಟ್ಟೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ. ಇವಾಗ ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಒಳ್ಳೆ ಘಮ 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 ಅಂತ ಇದೆ. ಇದಕ್ಕೆ ಸಬ್ಬಕ್ಕಿ ಇದ್ರೂ ಕೂಡ ಹಾಕೊಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಯಿತಾ, ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಓಕೆ, ಹಾಕಿ ನೋಡಿ, ಈ ಥರ ಮುದ್ದೆ ಥರ ಆಗುತ್ತೆ. ಮಾಡಿಕೊಂಡು ನೋಡಿ, ಈ ಥರ ಮುದ್ದೆ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದನ್ನು ತಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ, ತುಂಬ ಸಿಂಪಲ್. ಅದು ತಟ್ಟಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದು ಮಾಡ್ಕೊಳ್ಳೋದು ತುಂಬ ಈಸಿ. ಇವಾಗ ಇದು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ನೀವು ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊ. ಇವಾಗ ರೆಡಿ ಇದೆ. ಒಂದು 5 ನಿಮಿಷ ಬಿಟ್ಟು ಇದನ್ನು ಮಾಮೂಲಿ ತಟ್ಟಿ ಸುಡೋದು ಅಷ್ಟೇ. ನೋಡಿ, ಈ ಥರ ರೆಡಿ ಆಗುತ್ತೆ. ಇದನ್ನು ಉಂಡೆ ಮಾಡಿ ಆಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕು ರೊಟ್ಟಿನ ತಟ್ಟಿ ಮಾಡೋವಂಥದ್ದು. ಬಟರ್ ಪೇಪರ್ ಇದು, ಹೋಳಿಗೆ ತಟ್ಟುವಂಥದ್ದು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿ ಇದು ಮಾಡಿಕೊಂಡು ಆಮೇಲೆ ಉಂಡೆ ಮಾಡ್ಕೊಬೇಕು. ನೋಡಿ, ಈ ಥರ ಉಂಡೆ ಮಾಡಿ ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ತಟ್ಕೊಬೇಕು. ಈ ಥರ ಒಂದು ಗಟ್ಟಿ ಪೇಪರು ತೊಗೊಂಡು ಇದ್ರ ಮೇಲೆ ಇಟ್ಟು ಮಾಮೂಲಿ ಈ ಥರ ನೀಟಾಗಿ, ಆವಾಗ ನೀಟಾಗಿ ಬರುತ್ತೆ. ಈ ಥರ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಇದು. ಓಕೆನಾ? ನೋಡಿ, ನೀಟಾಗೆ ಬರುತ್ತೆ. ನಿಮ್ಗೆ ಯಾವ ಥರ ಬೇಕು, ದಪ್ಪ ಬೇಕಂದರೆ ದಪ್ಪ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಅದನ್ನು ರೆಡಿ ಮಾಡ್ಕೊಬೋದು. ಓಕೆ, ಓಕೆನಾ? ಈಗ ನೋಡಿ, ತವ ಇಟ್ಟು ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆದಮೇಲೆ ಇದನ್ನು ಇಲ್ಲಿಂದ ಅಮ್ಮ ಮಾಡಿರೋದಕ್ಕೆ ಯಾವುದಕ್ಕೂ ವಾಯ್ಸ್ ಇಲ್ಲ. ಅದೇನಾಯಿತು ಅಂತಂದರೆ
ಇದೇ ನಮ್ಮ ಫಸ್ಟ್ ವೀಡಿಯೋ, ಅಮ್ಮ ಜೊತೆ ಅಡುಗೆದೊಂದು ವೀಡಿಯೋ ಮಾಡಬೇಕು ಅಂತಂದು. ಅದು ನಾನು ವೀಡಿಯೋ ಮಾಡಿಸ್ತಾ ಈ ಥರನೇ ಹೇಳು, ಹಿಂಗೆ ಹೇಳಮ್ಮ ಚೆನ್ನಾಗಿರುತ್ತೆ, ಈ ಥರನೇ ಚೆನ್ನಾಗಿರುತ್ತೆ. ನಾನು ತುಂಬ ಪರ್ಟಿಕ್ಯುಲರ್ ಆಗಿಬಿಟ್ಟೆ, ಈ ಥರನೇ ಬರಬೇಕು ವೀಡಿಯೋ ಅಂತ. ಅದು ನಮ್ಮಮ್ಮ ಟ್ರೈ ಮಾಡೋಷ್ಟು ಮಾಡಿ ಕೊನೆಗೆ ಇರಿಟೇಟ್ ಆಗ್ಬಿಟ್ರು. ಹೋಗೆ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ, ನೀನು ಏನಾದರೂ ಮಾಡ್ಕೊಂಡು ಹೋಗೆ ಅಂತ ಕಳಿಸ್ಬಿಟ್ರು. ನನಗೂ ಬೇಜಾರಾಗೋಯ್ತು. ಆಫೀಸಿಗೆ ಬೇರೆ ಟೈಮ್ ಆಗಿತ್ತು ಬೇರೆ. ನಾನು ಹೋಗಿ ಸ್ನಾನಕ್ಕೆ ಹೋಗ್ಬಿಟ್ಟೆ. ನಾನು ಸ್ನಾನ ಮಾಡುವಾಗ ರಿಯಲೈಸ್ ಆಯಿತು, ನನ್ನ ಅಮ್ಮಂಗೆ ಹಂಗೆ ಅನ್ಬಾರ್ದಾಗಿತ್ತಲ್ಲ, ಪಾಪ ಅವರೂ ಕಷ್ಟಪಟ್ಟು ನನಗೋಸ್ಕರನೇ ಮಾಡ್ತಿದ್ದಾರೆ, ನಾನು ಹೇಳಿದ್ದಕ್ಕೆ ಮಾಡ್ತಿರೋದಲ್ವ ಅಂತ. ಆಮೇಲೆ ಸ್ನಾನ ಮಾಡ್ಕೊಂಡು ನಾನು ಖುಷಿಯಿಂದ ಬಂದೆ. ರಿಯಲೈಸೇಷನ್ ಆದಮೇಲೆ ಅಮ್ಮನೂ ನಾನು ಬರೋಷ್ಟೊತ್ತಿಗೆ ಸೇಮ್ ರಿಯಲೈಸೇಷನ್ ಅಮ್ಮನ ಕಡೆಯಿಂದ, ನಾನು ಅನ್ಬಾರ್ದಿತ್ತು ಪಾಪ ಅವಳು ನನಗೋಸ್ಕರ ಮಾಡ್ತಿದ್ದಾಳಲ್ವ ಅಂತಂದು. ಇವಾಗ ನೋಡಿ ಅಮ್ಮ ಎಷ್ಟು ಖುಷಿಯಿಂದ ಮಾಡ್ತಾರೆ. ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಂತೆಲ್ಲ ಪಾಪ ಹೇಳ್ತಿದ್ರು. ಎಷ್ಟು ಚೆಂದ ಇತ್ತು ಅವ್ರು ಹೇಳಿದ್ದಲ್ಲ, ಯಾವುದೂ ರೆಕಾರ್ಡ್ ಆಗಿಲ್ಲ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ನಾನೇನು ಹೇಳ್ತಿದ್ದೀನಿ ಗೊತ್ತಾ, ನಿಮ್ಮ ಪೇರೆಂಟ್ಸು ನಿಮಗೋಸ್ಕರ ಏನೆಲ್ಲ ಮಾಡ್ತಾರೆ, ಅವ್ರ ಜೊತೆ ಇರೋಂಥ ಬೆಸ್ಟ್ ಮೂಮೆಂಟ್ಸ್ನ ಆದರೆ ರೆಕಾರ್ಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಲೈಫಲ್ಲಿ. ನೀವು ಎಷ್ಟೇ ದೊಡ್ಡ ಆಸ್ತಿ ಮಾಡಿದ್ರು ಅವ್ರ ಜೊತೆ ಕಳೆದಿರೋಂಥ ಇಂಥ ಒಂದು ಬೆಸ್ಟ್ ಮೂಮೆಂಟ್ಸ್ನ ನೀವೇನು ಕೊಟ್ಟರು ಪಡ್ಕೊಳಕ್ಕಾಗಲ್ಲ. ದಿಸ್ ಈಸ್ ಮೋಸ್ಟ್ ಪ್ರಿಷಿಯಸ್ ಮೂಮೆಂಟ್ಸ್. ಅಮ್ಮ ಮಾಡಿಕೊಟ್ಟಿದ್ದನ್ನ ಚೆನ್ನಾಗಿ ಅಪ್ಪನ ಕೈಲಿ ತಿನ್ಕೊಂಡು ಇಬ್ಬರು ಆಫೀಸಿಗೆ ರೆಡಿಯಾಗಿದ್ವಿ. ಎಷ್ಟು ಚೆಂದ ತಿನ್ನಿಸಿದೆ ನೋಡಿ. ಅಷ್ಟೊತ್ತಿಗೆ ಅಜ್ಜಿ ಆಗಲೇ ತಿಂದು ಕೂತಿದ್ರು. ನಾವೆಲ್ಲರೂ ತಿಂದು, ನನಗಿಷ್ಟ ಫ್ಯಾಮಿಲಿ ಓರಿಯೆಂಟೆಡ್ ವೀಡಿಯೋಸ್ ಮಾಡಬೇಕು ಅಂತ, ಬಟ್ ಅದು ಹೆಂಗಾಗುತ್ತೋ ಏನಿರುತ್ತೋ ಅನ್ನೋದೇ ಭಯ ನನಗೆ. ಅದಾದಮೇಲೆ ಸರಿ ಡಿಸಿಷನ್ ತೊಗೊಂಬಿಟ್ಟೆ ಮಾಡೋಣ ಅಂತಂದು. ಆಮೇಲೆ ಹೀಗೆ ಅಮ್ಮ ಕೂಡ ಬಂದು ತಿನ್ನಿಸ್ಕೊಂಡ್ರು. ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ. ಹೀಗೆ ಖುಷಿಯಾಗುತ್ತೆ. ನೀವು ಈ ಥರ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಮತ್ತೆಂತ, ನಮ್ಮ ಫ್ಯಾಮಿಲಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಅಮ್ಮ ಮಾಡಿದ ಅಡುಗೆ ಇಷ್ಟ ಆಯಿತಾ? ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಬೇರೆ ಯಾವ ಅಡುಗೆ ಮಾಡಬೇಕು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.